ಕೈ ಕೊಡು. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ. ಕಮ್ ಟು ಥ್ರೂ ಮೈ ಡ್ರೀಮ್ ಅನ್ಬೋದು. ಯಾಕಂದರೆ ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಜರ್ನಿ ಮಾಡ್ತಾ ಇದ್ದೀನಲ್ಲ ನಾವು ಬೈಕ್ ಮೇಲೆ, ಅದು ತುಂಬ ದಿನದಿಂದ ನಂದು ಆಸೆ. ಸೊ ಬಟ್ ಅದು ಹೋಗ್ತಾ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಆ ಥರ ಅದಂತಾರಲ್ಲ, ಅದು ಅಪ್ಪಣೆ ಇರಬೇಕು, ಅವಾಗೆ ನಮಗೆ ಹೋಗೋಕ್ಕೆ ಸಿಗುತ್ತೆ ಅಂತ. ಆ ಥರನೇ ನಮಗೂ ಕೂಡ ಅಪ್ಪಣೆ ಸಿಕ್ಕಿದೆ. ನೀವು ರೂಟಲ್ಲಿ ತಿಳಿತಾ ಇದ್ದೀರಿ, ನಾವು ಹೋಗೋ ದಾರಿಯಲ್ಲಿ ಕೂಡ ನಿಮಗೆ ಗೊತ್ತಾಗ್ತಿರ್ಬೇಕು, ಬ್ಲಾಗ್ ಟೈಟಲ್ ಕೂಡ ಗೊತ್ತಾಗ್ತಿರ್ಬೇಕು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ತುಂಬ ಸಲ ಇಲ್ಲೇ ಇದ್ದೀವಿ, ನಾವು ರಾಯಚೂರಿಗೆ ಇದ್ದೀವಿ, ಗೊಬ್ಬೂರು ಗ್ರಾಮದಲ್ಲಿ. ನಮಗೆ ಮಂತ್ರಾಲಯ ತುಂಬ ಅಂದರೆ ತುಂಬ ಸಮೀಪ. ಬಟ್ ಅಂದರೂ ಕೂಡ ನಾವು ಇಲ್ಲಿ ಬಂದು 3 years ಆಯಿತು. ಅಂದರೂ ಕೂಡ ನಮಗೆ ಹೋಗ್ತಾ ಆಗ್ತಿಲ್ಲ. ಏನೋ ಒಂದು ರೀಸನ್ನಿಂದ ಕ್ಯಾನ್ಸಲ್ ಆಗ್ತಿತ್ತು, ಏನೋ ಒಂದು ಸ್ಮಾಲ್ ಸಿಲಿ ರೀಸನ್ನಿಂದ ಕ್ಯಾನ್ಸಲ್ ಆಗ್ತಾ ಇರ್ತಿತ್ತು. ಹೋಗಬೇಕು ಅಂತ ತುಂಬ ಸ್ಟ್ರಾಂಗ್ ಪ್ಲ್ಯಾನಿಂಗ್ ಹಾಕ್ಕೊಂಡು ಕೂಡ ಕ್ಯಾನ್ಸಲ್ ಆಗ್ತಿತ್ತು. ಬಟ್ ಇದು ಯಾಕೆ ಆಗ್ತಿದೆ ಅಂದರೆ, ಇವಾಗ ಗೊತ್ತಾಯಿತು, ಆ ರಾಯರ ಅಪ್ಪಣೆ ಇರದೆ ನನಗೆ ಅಲ್ಲಿ ದರ್ಶನ ಸಿಗೋದಿಲ್ಲ ಅಂತ. ಇವತ್ತು ಆ ರಾಯರ ಅಪ್ಪಣೆ ಸಿಕ್ಕಿದೆ ಅಂತ ನನಗೆ ಇವತ್ತು ದರ್ಶನ ಸಿಕ್ಕಿದೆ, ಇವತ್ತು ಹೋಗೋಕ್ಕೆ ಸಿಕ್ಕಿದೆ. ಇವತ್ತು ನನ್ನ ಡ್ರೀಮ್ ಕೂಡ ತುಂಬ ಫುಲ್ಫಿಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಖರೆ ಅಂದರೆ ತುಂಬ ಇಮೋಷ್ನಲ್ ಆಗಿ ಹೇಳ್ತಾ ಇದ್ದೀನಿ ಇದು ಮಾತು. ಯಾಕಂದರೆ ಇದು ನಾನು ರಿಯಲ್ ಆಗಿ ನನಗೆ ಹೇಳ್ತಾ ಇದ್ದೀನಿ. ತುಂಬ ಸಲ ಟ್ರೈ ಮಾಡಿವಿ, ಬಟ್ ಇವತ್ತು ಹೋಗಿ ದರ್ಶನ ಪಡ್ಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಾವು ಹೋಗಿದ್ದು ಬುಧವಾರ, ಯಾಕಂದರೆ ವಾರ ದಿನ ಹೋದರೆ ತುಂಬ ಗದ್ದಲ ಇರುತ್ತೆ, ಮಕ್ಕಳು ಕೂಡ ಇದ್ದಾರೆ ಅಂತ ನಾನು ಬುಧವಾರ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವಿ. ನಾವು ಬೈಕಲ್ಲೇ ಜರ್ನಿ ಮಾಡಿದ್ವಿ. ಇಲ್ಲಿದಿಂದ 2 hours ಜರ್ನಿ ಇತ್ತು. ತುಂಬ ಚೆನ್ನಾಗಿ ಜರ್ನಿ ಮುಗಿಸ್ಕೊಂಡು ಅಲ್ಲಿ ಏನಂತ ಇಲ್ಲಿ ಮಂತ್ರಾಲಯ ನೋಡ್ಕೊಂಡಿವಿ. ತುಂಬ ಏನೋ ಪ್ಲೇಸ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಚಳಿ ಕಾರಣ ಸ್ವಲ್ಪ ಲೇಟಾಗಿ ಬಿಟ್ಟಿವಿ ಮನೆಯಿಂದ. ಸೊ ಆ ಕಂಡಿಂದ ಲೇಟ್ ಆಯಿತು. ಇವಾಗ ಮಂತ್ರಾಲಯದಲ್ಲಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಪ್ರಸಾದ ತಗೊಂಡು ಮುಂದೆ ಏನಿದೆ ಅಂದರೆ ಅಲ್ಲಿ ಆಂಜನೇಯ ಅಂದರೆ ಪಂಚಮುಖಿ ಆಂಜನೇಯ ಪ್ಲಸ್ ಲಕ್ಷ್ಮೀ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿವಿ. ಅಲ್ಲಿ ಕೂಡ ಹೋದಿವಿ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಕೂಡ ಸ್ವಲ್ಪ ಗದ್ದಲಿತ್ತು, ಬಟ್ ಟೈಮ್ ಹತ್ತಲಿಲ್ಲ ದರ್ಶನ ಮಾಡ್ಕೊಳ್ಳೋಕ್ಕೆ, ಸ್ವಲ್ಪ ಅಷ್ಟೇ ಗದ್ದಲಿತ್ತು. ಹಾಗೆ ಹೋಗ್ತಾ ಇದ್ದೀವಿ ದರ್ಶನ. ಅಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಂಜನೇಯ ದರ್ಶನ ಆಯಿತು. ಅಲ್ಲೇ ಪಕ್ಕನೇ ಲಕ್ಷ್ಮೀ ಟೆಂಪಲ್ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗೇ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಪ್ಲೇಸ್ ಇದೆ. ಸೊ ಅಲ್ಲಿ ಕೂಡ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅಪ್ಪಾಜಿ ಪ್ರಸಾದ ತಿಂದಿದ್ದೀವಿ. ಸೊ ನಮಗೆ ಹೊರಗಿಂದೇನು ತಿನ್ನೋದು ಅವಶ್ಯಕತೆನೇ ಇರಲಿಲ್ಲ, ತುಂಬ ಹೊಟ್ಟೆ ತುಂಬಿತ್ತು. ಇಲ್ಲಿ ಲಕ್ಷ್ಮೀ ಟೆಂಪಲ್ ಬಳಿ ಸ್ವಲ್ಪ ಕಡಲೆ, ಸ್ವಲ್ಪ ಉಪ್ಪಟ್ಟಾಣಿ, ಈ ಥರ ಜ್ಯೂಸು ಕುಡ್ಕೊಂಡು ಬಂದ್ಬಿಟ್ಟಿವಿ. ನೋಡಿ, ಇದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ವಿಮಾನ ಅಂತ ಅಂತಾರೆ. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅದು ಗಾದಿ ಪಲಂಗ ಏನೋ ಈ ಥರ ರಚನೆ ಆಗಿದೆ ಅಂತ ಆಲ್ಮೋಸ್ಟ್ ಅದು ಹೇಳ್ತಾ ಇದ್ರು. ಸೊ ಅದು ಕೂಡ ನೋಡ್ಕೊತಾ ಇದ್ದೀವಿ. ಇಲ್ಲಿ ಹುಡುಗರು ಸ್ವಲ್ಪ ನೀರಿದ್ದು ಸ್ವಲ್ಪ ಕಾಲು ತಕ್ಕೊಂಬರ್ರಿ ಅಂದೆ. ಇವರು ಕಾಲು ತಕ್ಕೊಳ್ಳೋದು ಬಿಟ್ಟು ಆಟ ಆಡ್ಕೊತ ನಿಂತರು. ನನ್ನ ಮಕ್ಕಳಿಗೆ ನೀರಂದರೆ ಇಷ್ಟೊಂದು ಇಷ್ಟ ಫ್ರೆಂಡ್ಸ್, ಹೇಳ್ಬಾರ್ದು. ಅಲ್ಲಿ ಆಟ ಆಡೋಕ್ಕೆ ನಿಂತರೆ ಆಯ್ತು ನೋಡು, ಬರೋದೇ ಇಲ್ಲ. ಎಷ್ಟು ಕೂಗಕತ್ತಿದೆ, ಡ್ರೆಸ್ ಗಲೀಜಾಗುತ್ತೆ, ಬನ್ನಿ ಬನ್ನಿ. ಬಟ್ ಅವ್ರ ಅಪ್ಪಾಜಿ ಇರ್ಲಿ ಬಿಡು, ಅವ್ರಿಗೆ ಫ್ರೆಶ್ ಆಗುತ್ತೆ. ಸೊ ನಾವು ಅವ್ರಿಗೆ ಎಲ್ಲಿ ಇಷ್ಟ ಅಲ್ಲಿ ಆಡೋಕ್ಕೆ ಬಿಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ 5-10 minutes ಅವ್ರಿಗೆ ಇಷ್ಟ ಇದ್ದಿದ್ದೆ ಮಾಡಲಿ ಅಂತ ಬಿಟ್ಟಿದ್ದೀವಿ. ನೋಡಿ ಆರ್ವಿ ಎಷ್ಟು ಆಡ್ತಾ ಇದ್ವು, ತುಂಬ ಚೆನ್ನಾಗಿ ಆಡ್ತಾಯಿದ್ವು ನೋಡಿ. ಅವಳಿಗೆ ಅದನ್ನ ನೀರು ಹಿಡ್ಕೊ ಅಂತ ಇಂದೀವಿ, ಬಟ್ ಆಕೆ ನೀರು ಹಿಡ್ಕೊಳ್ಳೋದ್ರಾಗ ಇರಲಿಲ್ಲ. ಆಕೆ ತುಂಬ ಹ್ಯಾಪಿಯಾಗಿದ್ದಳು. ಸೊ ಮುಂದೆ ಏನಿದೆ ಅಲ್ಲ, ಅಲ್ಲಿ ನೋಡಿ ಏನೋ ಹೇಳ್ತಾ ಇದ್ದೆಲ್ಲ, ಪಲಂಗ ಗಾದಿ ವಿಮಾನ ಇದೆ ಅಂತ, ಅದೆಲ್ಲ ನೋಡಿಕೊಂಡು ಮುಂದೆ ಬಂದೀವಿ. ಒಂದು ಚಿಕ್ಕ ಲಕ್ಷ್ಮೀ ಟೆಂಪಲ್ ಇದೆ, ಅಲ್ಲಿ ಕೂಡ ಹೋದಿವಿ. ಫ್ರೆಂಡ್ಸ್, ನೀವು ಬೈಕಲ್ಲಿ ತುಂಬ ಲಾಂಗ್ ಆಗುತ್ತೆ ಅಂದರೆ ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ತುಂಬ ಸಮೀಪ ಇದೆ, ಅಷ್ಟೊಂದೇನು ಲಾಂಗ್ ಇಲ್ಲ. ಸೊ ನಾವು ಬೈಕಲ್ಲಿ ಬಂದ್ವಿ, ಯಾಕಂದರೆ ನಮಗೆ ಸ್ವಲ್ಪ ಸಮೀಪ ಆಗುತ್ತೆ ಅಂತ. ಅದರಲ್ಲಿ ನಮ್ಮ ಬೈಕ್ ಇದ್ದರೆ ಎಲ್ಲ ಕಡೆ ಸುತ್ತಾಡ್ಬೋದು ಅಂತ ಬೈಕಲ್ಲೇ ಕೂಡ ಬಂದೀವಿ. ತುಂಬ ಚೆನ್ನಾಗಿ ವ್ಯೂಸ್ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಆ ದಿನ ನಾನು ಹೋಗಿ ಬಂದೀನಿ, ಇವಾಗ ದರ್ಶನ ಮಾಡ್ಕೊಂಡು ಮನೆಗೆ ಬಂದೀನಿ ಅಂತ ಬಿಲೀವೇ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.